ನಮ್ಮ ಮನೆಯವ್ರು ಬಿಟ್ಟು ನಾನು ಒಬ್ಳೆ ಊರಿಗೆ ಹೋದೆ. ಎಲ್ಲಿಗೆ ಹೋಗಿದ್ದೀನಿ ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ನಮ್ಮ ಮನೆಯವರು ವಾರ ಮಾಡಿದ್ರು. ನಾನು ತಿಂಡಿಗೆ ಇವತ್ತು ದಾಲ್ ಕಿಚಡಿ ಮಾಡಿದ್ದೆ. ತಿಂಡಿ ಮುಗಿಸ್ಕೊಂಡು ಬೆಳಗ್ಗೆನೆ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅವನ್ನೆಲ್ಲ ಒಣಗಾಕ್ ಬಂದೆ. ನಾನಂತೂ ಒಂದ್ ವಾರದಿಂದ ಡೈಲಿ ಬಟ್ಟೆ ಒಣಕದೇ ಆಗ್ತಿದೆ. ಮಧ್ಯಾಹ್ನ ಹಾಗೆ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಿದೆ. ನನ್ನ ತಂಗಿಗೆ ನಾನೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ದೆ. ರೆಡಿ ಆಗೋದಕ್ಕೆ ಏನಕ್ಕೋ ಮನ್ಸೆ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಬೇಗ ರೆಡಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಂಡ್ ಕುಡ್ದೆ. ಇನ್ನು ಟೈಮ್ ಇದರಿಂದ ಬೆಳಗ್ಗೆ ಒಣಗಾಕಿದ್ ಬಟ್ಟೆ ಎಲ್ಲ ತಗೊಂಡ್ಬಂದು ಮಡ್ಚಿರ್ತಾ ಇದ್ದೆ. ಇನ್ನು ಸ್ವಲ್ಪ ಬಟ್ಟೆ ಇದ್ದು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಟೈಮ್ ಆಗಿತ್ತು ಅಂತ ರೈಲ್ವೆ ಸ್ಟೇಷನ್ ಹತ್ರ ಬಂದು ಬೇಜಾರಾಗಲ್ವಾ ನಿಂಗೆ? ಬರೋದು ಮಲ್ಕೊಳ್ಳೋದು, ತಿನ್ನೋದು ಬರೋದು ಮಲ್ಕೊಳ್ಳೋದು. ರೈಲ್ವೆ ಸ್ಟೇಷನ್ ಹತ್ರನೇ ಸ್ವಲ್ಪ ಟೈಮ್ ಮಾತಾಡ್ತಿದ್ವಿ. ಅಷ್ಟರಲ್ಲಿ ಟ್ರೈನ್ ಬಂತು. ನಮ್ಮ ಮನೆಯವ್ರು ನನ್ನ ಟ್ರೈನ್ ಗಸಿ ನನಗ್ ಬಾಯ್ ಮಾಡಿ ಹೊರಟ್ರು. ಟ್ರೈನ್ ಅಲ್ಲಿ ತುಂಬಾ ಸೀಟ್ ಇದ್ದಿದ್ರಿಂದ ನಾನು ಕೂಡ ಆರಾಮಾಗಿ ಕುತ್ಕೊಂಡು ಹೊರಟೆ. ತಿಪ್ಟೂರಿಂದ ಒಂದ್ 2-3 ಸ್ಟಾಪ್ ಆದ್ಮೇಲೆ ನಮ್ ಚೋಟಾ ಮರಿನೂ ಜಾಯಿನ್ ಆಯ್ತು. ನಮ್ ಚೋಟಾ ಮರಿ ಅಂತೂ ಟ್ರೈನ್ ಅಲ್ಲಿ ಫುಲ್ ಸೌಂಡ್ ಮಾಡ್ತಾ ಇತ್ತು. ಎಲ್ರು ನಮ್ ಚೋಟಾ ಮರಿನೇ ನೋಡ್ತಾ ಇದ್ರು. ಹಾಗೆ ನಮ್ಮಮ್ಮ ಆಟ ಆಡ್ಸ್ಕೊಂಡು ನಾವೆಲ್ರು ಬೆಂಗಳೂರಿಗೆ ಬಂದ್ ಇಳಿದ್ವಿ. ಕ್ಯಾಬ್ ಬರೋದು ಸ್ವಲ್ಪ ಟೈಮ್ ಲೇಟ್ ಆಯ್ತು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ತಾ ಇದ್ವಿ. ಕ್ಯಾಬ್ ಬಂದಾದ್ಮೇಲೆ ಎಲ್ರು ಕೂಡ ಹತ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗ್ ಬರೋ ಅಷ್ಟ್ರಲ್ಲಿ ನಾನಂತೂ ಫುಲ್ ಸುಸ್ತಾಗಿ ಹೋಗಿದ್ದೆ. ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಈ ದಿನ ಎಂಡ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.